ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರಿ, ಇದಾ ನೀವು ಕೇಳುತ್ತಾ ಇರುವಂಥ ಸಂದೇಶ ಕ್ರಿಸ್ತ ದರ್ಶನವಾಗಿದೆ. ಈ ದರ್ಶನವನ್ನು ಪಡೆಯಲಿಕ್ಕೆ ಬೇಕಾಗಿ ನಾವು ಎಲ್ಲಿಯವರೆಗೆ ಹೋಗಬೇಕು? ಯೇಸು ಸ್ವಾಮಿ ಹತ್ತಿರಕ್ಕೆ ಬರಬೇಕು. ಹೇಗೆ ಯೇಸು ಸ್ವಾಮಿ ಹತ್ತಿರಕ್ಕೆ ಬರುವುದು? ನಮ್ಮೊಳಗೆ ಜೀವಿಸುವ ದೇವರಾಗಿದ್ದಾರೆ ನಮಗೆ ದೇವರು ಕೊಟ್ಟದ್ದು. ಆ ದೇವರನ್ನು ಕಾಣಲಿಕ್ಕೆ ಬೇಕಾಗಿ ಓಡಿ ಹೋದ ಬೇತನೊಂದಿಗೆ ಯೌವನನೊಂದಿಗೆ ಯೇಸು ಸ್ವಾಮಿಯನ್ನು ಕಾಣಲಿಕ್ಕೆ ನಮಗೆಲ್ಲರಿಗೂ ಸಾಧ್ಯವಾಗದ ರೀತಿಯಲ್ಲಿ ಆಗಿದೆ ಯೇಸು ಸ್ವಾಮಿಯ ಪುನರುತ್ಥಾನವಾಗಿದೆ. ಹಲ್ಲೆಲೂಯ. ಅದರ ಮೊದಲೇ ದೇವರು ಪರಮಪ್ರಸಾದವನ್ನು ಕೊಟ್ಟಿದ್ದಾರೆ. ಯೇಸುವಿನ ಶರೀರ ರಕ್ತಗಳೊಂದಿಗೆ ಜೀವಿಸಲಿಕ್ಕೆ ಮಹದ್ಭಾಗ್ಯವನ್ನು ಧರ್ಮಸಭೆಯ ಮಕ್ಕಳಿಗೆ ದೇವರು ನೀಡುತ್ತಾರೆ. ಅದಕ್ಕಾಗಿ ಆಗಿದೆ ದಿವ್ಯ ದರ್ಶನವನ್ನು ಪಡೆದ ಈ ವಚನವನ್ನು ಈಗ ಹೇಳುತ್ತಾರೆ. 7ನೇ ವಾಕ್ಯ, ಯೇಸುವಿನ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 7ನೇ ವಾಕ್ಯ. ಇದಾ ಯೇಸುವಿನ ತಲೆಗೆ ಸುತ್ತಿದ್ದ ಬಟ್ಟೆ ಆ ನಾರುಮಡಿಗಳೊಡನೆ ಇರದೆ ಅದನ್ನು ಮಡಿಸಿ ಪ್ರತ್ಯೇಕವಾಗಿ ಇಟ್ಟಿರುವುದನ್ನು ಕಂಡನು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಯೇಸು ಸ್ವಾಮಿ ಪುನರುತ್ಥಾನಗೊಂಡದ್ದು ತನ್ನ ಶರೀರವಿಟ್ಟಂಥ ಸ್ಥಳ ಸ್ವಚ್ಛವಾಗಿ ದೇವರಿಟ್ಟಿದ್ದರು. ಪ್ರೈಸ್ ಲಾರ್ಡ್. ತನ್ನ ತಲೆಯಲ್ಲಿ ಸುತ್ತಿದ ನಾರುಮಡಿಗಳನ್ನು ಅಲ್ಲಿಯೇ ಮಡಿಸಿ ಇಟ್ಟದ್ದನ್ನು ಈ ಪೇತ್ರನು ಮತ್ತು ಯೋಹಾನನು ಇದು ವೃದ್ಧಿಪಡಿಸುತ್ತಾರೆ. ಹಲ್ಲೆಲೂಯ. ಪ್ರಿಯರೇ, ನಮ್ಮ ಜೀವನವನ್ನು ಇದರೆಡೆಗೆ ಮಾದರಿಯಾಗಿ ಸ್ವಚ್ಛವಾಗಿ, ಕುಟುಂಬದಲ್ಲಿ ಸಮಸ್ಯೆಗಳನ್ನು ಬರುವಾಗ ಎಷ್ಟು ಸ್ವಚ್ಛವಾಗಿ ಮನೆಯನ್ನು ನಮಗೆ ಕಾಪಾಡಲಿಕ್ಕೆ ಸಾಧ್ಯವಿದೆಯಾ? ಅದು ಪರಿಸರವೆಲ್ಲವನ್ನು ದೈವಿಕವಾದ ಸ್ಥಳವಾಗಿ ಕಂಡುಕೊಂಡು ನಮ್ಮ ಮನಮಂದಿಯವರು, ನನ್ನ ಕುಟುಂಬಸ್ಥರು ಯೇಸುವಿನ ಸ್ವಚ್ಛತೆಯ ಮಕ್ಕಳಾಗಿ ಜೀವಿಸಲಿಕ್ಕೆ ದೇವರು ಆಸೆಪಡುತ್ತಾರೆ. ಆ ಸಮಾಧಿ ಎಷ್ಟು ಸ್ವಚ್ಛವಿದೆಯೋ ಅದೇ ರೀತಿ ನಮ್ಮೊಳಗೆ ಸ್ವಚ್ಛವಿರುವುದಾಗಿ, ನಮ್ಮ ಮನೆ ಸ್ವಚ್ಛವುಳ್ಳವರಾಗಿ, ನೀವು ಪವಿತ್ರವುಳ್ಳದಾಗಿ ಮಾರ್ಪಡಿಸುವಾಗ ದೇವರು ಅಲ್ಲಿಯೇ ವಾಸ ಮಾಡಲಿಕ್ಕೆ ಇಳಿದು ಬರುತ್ತಾರೆ. ಅದಕ್ಕಾಗಿ ಕ್ರಿಸ್ತ ದರ್ಶನ ಸಂದೇಶವನ್ನು ನಮಗೆಲ್ಲರಿಗೂ ಕೇಳೋಣ. ದೇವರು ನಮ್ಮನ್ನು ಅನುಗ್ರಹ ಹಸಿರಿಸಿರಿ. ಇದನ್ನು ಶೇರ್ ಮಾಡಿ ಎಂದು ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.